ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಬನಾನಾ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊತಿದ್ದೀರಾ? ಎಸ್, ಟುಡೇ ವ್ಲಾಗ್ ಈಸ್ ಆಲ್ ಅಬೌಟ್ ಬನಾನಾ ಆ್ಯಂಡ್ ಬನಾನಾ ಚಿಪ್ಸ್. ನೀವು ತಮ್ಲೈನಲ್ಲೇ ನೋಡಿರ್ತೀರ. ಸೊ ಹಾಗಾಗಿ ಇವತ್ತಿನ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಬನಾನಾ ಚಿಪ್ಸ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಮಗೂ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಆ್ಯಂಡ್ ಮಾಡೋದು ಯಾವ ಥರ ಮಾಡಬೇಕು ಹೇಗೆ ಏನು ಅನ್ನೋದು ಐಡಿಯಾ ಕೂಡ ಇರಲಿಲ್ಲ. ಸೊ ಇವಾಗ ಬನಾನಾ ಕಟ್ ಮಾಡ್ತಿದ್ದಾರಲ್ವ, ಇವರು ಶೀಸ್ ಫ್ರಮ್ ಕೇರಳ. ಸೊ ಇವರು ನಮಗೆ ಹೇಳಿಕೊಟ್ಟಿದ್ದು ಗೀತಕ್ಕ, ನಮ್ಮ ಮನೆ ಪಕ್ಕ ನೈಬರು. ಸೊ ಅವರು ನಮಗೆ ಹೇಗೆ ಮಾಡೋದು ಬನಾನಾ ಚಿಪ್ಸ್ನ ಅಂತ ಇವತ್ತಿನ ವ್ಲಾಗಲ್ಲಿ ನಮಗೆ ಟೀಚ್ ಮಾಡ್ತಿದ್ದಾರೆ. ಸೊ ನಾನು ನಿಮಗೆಲ್ಲ ಟೀಚ್ ಮಾಡ್ತಿದ್ದೀನಿ. ಸೊ ಒಂದು ಬನಾನಾ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಈ ಥರ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದಾರೆ. ನಾವು ಅಂದ್ಕೊಂಡ್ವಿ, ಅಕ್ಕ ಯಾಕೆ ಈ ಸಿಪ್ಪೆನ ಇಷ್ಟು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀರಾ, ಹಾಗೆ ಕಿತ್ತಾಕ್ಬೋದಲ್ವಾ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಆಶಾ ಇಬ್ಬರು ಕೇಳಿದ್ವಿ. ಸೊ ಈ ಥರ ನೀಟಾಗಿ ಬಿಡಿಸಿ ನಾನು ನಿಮಗೆ ಹೇಳ್ತೀನಿ ಯಾಕೆ ಈ ಥರ ಈ ಸಿಪ್ಪೆನ ನೀಟಾಗಿ ಬಿಡ್ಸೋಕ್ಕೆ ಹೇಳಿದೆ ಅಂತ ಹೇಳಿದ್ರು. ಸೊ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಬಿಕಾಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ತುಂಬ ಕಷ್ಟ ಆಯಿತು ನಮಗೂ ಇದನ್ನು ನೀಟಾಗಿ ಬಿಡಿಸೋದಕ್ಕೆ. ಸೊ ಬಿಡಿಸಿದನ್ನೆಲ್ಲ ಒಂದು ಪಾತ್ರೆಯಲ್ಲಿ ತಣ್ಣೀರು ತೊಗೊಂಡು ಅದರಲ್ಲಿ ಹಾಕಬೇಕು ಅಂತ ಹೇಳಿದರು. ಅದಾದಮೇಲೆ ಸೊ ನಮ್ಗೆ ಹೇಳ್ಕೊಟ್ಟಾದಮೇಲೆ ವಿ ಆರ್ ರೆಡಿ ಟು ಡೂ ಇಟ್. ನನಗೆ ಸ್ವಲ್ಪ ಕಷ್ಟನೇ, ಬಿಕಾಸ್ ಈ ಥರದನ್ನೆಲ್ಲ ನಾನು ಯಾವಾಗಲೂ ಮಾಡೋದಿಲ್ಲ ಆ್ಯಂಡ್ ಮಾಡೋಕ್ಕೂ ಹೋಗಲ್ಲ, ರಿಸ್ಕ್ ತೊಗೊಳ್ಳಲ್ಲ. ಓಣಮ್ ಇತ್ತು, ಸೊ ಓಣಮ್ಗೋಸ್ಕರ ಅಕ್ಕ ಮಾಡ್ತಾಯಿದ್ರು ಇದನ್ನು, ಏನು ಬನಾನಾ ಚಿಪ್ಸು ಆ್ಯಂಡ್ ತುಂಬ ರೆಸಿಪೀಸ್ನೆಲ್ಲ ಮಾಡ್ತಾರೆ ಅವರು ಓಣಮ್ಗೆ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ ಅಂತಂದರೆ ತುಂಬ ಬಲ್ಕಾಗಿ ತೊಗೊಂಡು ಮಾಡಿಕೊಂಡು ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು 3 ಜನನೂ ಸೇರ್ಕೊಂಡು ಮಾಡಿದ್ರೆ ಬೇಗನೂ ಆಗುತ್ತೆ. ಪ್ಲಸ್ ತುಂಬ ಏನು ಬೋರ್ ಅಂತಲೂ ಅನಿಸಲ್ಲ, ರಾದರ್ ದನ್ ಡೂಯಿಂಗ್ ಒಬ್ಬರೇ ಎಲ್ಲನೂ ಮಾಡೋದಕ್ಕಿಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 5 kgs ಆಫ್ ಬನಾನಾನ ತರಿಸ್ಬಿಟ್ಟು ಎಲ್ಲರೂ ಶೇರ್ ಮಾಡಿಕೊಂಡು ಈ ಥರ ಮಾಡ್ತಿದ್ದೀವಿ. ಸೊ ಬೇಗನೆ ಆಯಿತು ಕೆಲಸ ಎಲ್ಲನೂ. ಆಲ್ಮೋಸ್ಟ್ 2 hours ತೊಗೊಂಡು 5 kgs ಆಫ್ ಬನಾನಾನ ಬಿಡಿಸಿ ನಾವು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆಲಿ ಕರ್ದು ಮಾಡೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ 2.5 hours ಆಯಿತು. ಅದ್ರ ಜೊತೆಗೆ ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತೋ ಮಕ್ಕಳು ಕೂಡ ನಮ್ಮ ಜೊತೆಗೇನೆ ಇದ್ದರು, ಅವ್ರಿಗೂ ಅಷ್ಟೇ ಕ್ಯೂರಿಯಾಸಿಟಿ ಇದನ್ನು ಹೆಂಗೆ ಮಾಡೋದು ಅಂತ. ಯೂಶ್ವಲಿ ಅಕ್ಕ 1 kg ಹಂಗೆ ತಂದು ಮನೆಯಲ್ಲೇ ಮಾಡ್ಕೊಂಡಿರ್ತಿದ್ರು. ಒಂದು ಸತಿ ಮನೇಲೇ ಅವರೊಬ್ಬರೇ ಮಾಡಿ ಪಾಪ ನಮಗೂ ಕೊಟ್ಟಿದ್ದರು. ಸೊ ಟೇಸ್ಟ್ ಮಾಡಿ ತುಂಬಾ ಇಷ್ಟ ಆಗಿತ್ತು. ಸೊ ಓಣಮ್ಮಗೆ ಹೇಗೋ ಮಾಡ್ತೀವಲ್ಲ ಅವಾಗೆಲ್ಲರೂ ಸೇರ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ದಿಸ್ ಇಸ್ ಅ ಪ್ರೋಸೆಸ್. ನನಗೂ ಸ್ಟಾರ್ಟಿಂಗ್ ಬರ್ತಾನೆ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಸೊ ಅದು ಬಾಳೆದನ್ನು ಕಿತ್ತಾಕಬೇಡಿ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಐ ಆಮ್ ಟ್ರೈಯಿಂಗ್ ಹಾರ್ಡ್, ಬಟ್ ಸ್ಟಿಲ್ ಸ್ವಲ್ಪ ಹಾಳಾಗುತ್ತೆ. ಸೊ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಪ್ರೋಸೆಸ್ ಎಲ್ಲ ತುಂಬಾ ಈಸಿ ಇದೆ, ಬಟ್ ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ. ಅದು ಎಲ್ಲರೂ ಇದ್ದರೆ ಮಾತಾಡಿಕೊಂಡು ಚೆನ್ನಾಗಿ ಮಾಡ್ಕೊಬೋದು. ಆ್ಯಂಡ್ ಟ್ರಸ್ಟ್ ಮೀ, ಈ ಬನಾನಾ ಚಿಪ್ಸ್ನ ಬಿಸಿ ಇದ್ದಾಗ ತಿಂದರೆ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಫೀಲು. ಟ್ರಸ್ಟ್ ಮೀ, ಮೇಘರಾಜ್ ಅವ್ರಿಗೆ ಬನಾನಾ ಚಿಪ್ಸ್ ಅಂದರೆ ತುಂಬಾ ಇಷ್ಟ. ಸೊ ತುಂಬ ಸಲ ಆಲ್ಮೋಸ್ಟ್ ಆಲ್ ವೆರೈಟೀಸ್ ಆಫ್ ಬನಾನನ್ನು ನಾವು ಟ್ರೈ ಮಾಡಿದ್ದೀವಿ. ಲೈಕ್ ಈ ಕೇರಳ ಶಾಪ್ಸಲ್ಲಿ ಸಿಗುವಂಥ ಬನಾನಾ ಚಿಪ್ಸ್ ಆಗಿರ್ಬೋದು, ಆನ್ಲೈನಲ್ಲಿ ಸಿಗುವಂಥ ಬನಾನಾ ಚಿಪ್ಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಬನಾನಾ ಚಿಪ್ಸ್ನ ಟ್ರೈ ಮಾಡಿದ್ದೀವಿ ಆ್ಯಂಡ್ ಬೇಕ್ರಿಯಲ್ಲಿ ಸಿಗುವಂಥದ್ದು. ಬಟ್ ಇವಾಗ ನಾವು ಟ್ರೈ ಮಾಡಿದ್ದು ಮನೇಲೇ ಟ್ರೈ ಮಾಡಿದಂಥ ಚಿಪ್ಸ್ ಕೊಟ್ಟಿರೋಂಥ ಫೀಲ್ ನಮ್ಗೆ ಯಾವಾಗಲೂ ಕೊಟ್ಟಿಲ್ಲ. ಬಿಕಾಸ್ ಆ ಎಣ್ಣೆದು ಸ್ಮೆಲ್ ಆಗಿರ್ಬೋದು, ಆಮೇಲೆ ಆ ಫ್ರೆಶ್ನೆಸ್ ಫೀಲ್ ಆಗಿರ್ಬೋದು, ಇಟ್ಸ್ ಅಲ್ಟಿಮೇಟ್. ಸೊ ಕಂಪ್ಲೀಟ್ ವ್ಲಾಗ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ.
sure. You're mine for sure. I begin to ಸೊ ಎಲ್ಲ ಬಿಡಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ನೀರಲ್ಲೇ ಬಿಟ್ಟಿದ್ವಿ. ಅದಾದಮೇಲೆ ನೀಟಾಗಿ ಗಲೀಜೆಲ್ಲ ಇರುತ್ತಲ್ವ ಅಂತ ಒಂದೊಂದೇ ಬನಾನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಗೀತಕ್ಕ ಏನು ಮಾಡಿದ್ರು, ಅವ್ರ ಹತ್ರ ಒಂದು ಶಾರ್ಪ್ ನೈಫ್ ಇದೆ. ಅವರು ಅದನ್ನು ಲಿಟ್ರಲಿ ಯಾವ ಸಪೋರ್ಟು ಇಲ್ದೇ ನೀಟಾಗಿ ಚಾಪ್ ಮಾಡ್ಕೊಂಡು ಬಂದರು. ಸಿನ್ಸ್ ಲೈಕ್ ದಿಸ್ ಆ್ಯಂಡ್ ನೋಡ್ಬೋದು ಅವ್ರ ಅಕ್ಯುರಸಿ ಆ್ಯಂಡ್ ಅವ್ರಿಗೆ ಮಾಡಿ ಅಭ್ಯಾಸ ಇದೆ. ಸೊ ಹಾಗಾಗಿ ಅವ್ರು ಆ ಥರ ಮಾಡ್ತಿದ್ದಾರೆ. ಆ್ಯಂಡ್ ಆಶಾ ಏನು ಮಾಡಿದ್ರು ಅಂದರೆ ಈ ಥರ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವರು ಒಂದು ಚಾಪಿಂಗ್ ಬೋರ್ಡ್ನ ಇಟ್ಕೊಂಡು ನೀಟಾಗಿ ಚಾಪ್ ಮಾಡ್ಕೊಂಡು ಬಂದರು. ಚಾಪ್ ಮಾಡಿದ್ದಾದಮೇಲೆ ಅಂದರೆ ನೀರಲ್ಲಿ ವಾಶ್ ಮಾಡಿರ್ತೀವಿ, ನೀರಲ್ಲಿ ಡಿಪ್ ಮಾಡಿರ್ತೀವಲ್ವ, ಎಣ್ಣೆ ಕರಿಬೇಕಾದ್ರೆ ಮೈ ಮೇಲೆಲ್ಲ ಆರಬಾರ್ದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸೇಫರ್ ಸೈಡ್ಗೆ ಒಂದು ಬಟ್ಟೆ ಮೇಲೇ ವಾಶ್ ಮಾಡಿರೋ ಕ್ಲಾತ್ಸ್ ಮೇಲೆ ಇದನ್ನು ಅಂದರೆ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀವಿ. ಬಿಕಾಸ್ ವಾಟರ್ ಏನಾದರೂ ಇದ್ದರೆ ಅದರಲ್ಲಿ ಹೋಗಿಬಿಡುತ್ತೆ ಅಂತಂದ್ಬಿಟ್ಟು ಡ್ರೈ ಆಗುತ್ತೆ ಅಂತ. ಅದಾದಮೇಲೆ ಈ ಥರ ನೀಟಾಗಿ ಚಾಪ್ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆ ಮೇಲೋ ಅಥವಾ ಯಾವುದಾದ್ರೂ ಒಂದು ತಟ್ಟೆ ಮೇಲೋ ಇದನ್ನು ಹರಡಿಕೊಂಡು ಅದ್ರ ಮೇಲ್ಗಡೆ ನೀಟಾಗಿ ಅರಿಶಿನ ಪುಡಿನ ನೀವು ಸ್ಪ್ರಿಂಕಲ್ ಮಾಡ್ತಾ ಬರಬೇಕು. ದ ವೇ ಅಕ್ಕ ಇಸ್ ಡೂಯಿಂಗ್ ಅಲ್ವಾ, ಆ ಥರ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಂಡು ಬಂದರೆ ಇಟ್ ಟರ್ನ್ಸ್ ಟು ಯೆಲ್ಲೋ ಕಲರ್ ವೆನ್ ವಿ ಫ್ರೈ. ನಾವು ಫ್ರೈ ಮಾಡಿದಾಗ ಅದು ನೀಟಾಗಿ ಯೆಲ್ಲೋ ಕಲರಾಗಿ ಬರುತ್ತೆ. ಸೊ ಇದು ಹೇಗೆ ಅಂದರೆ ನೀಟಾಗಿ ಈ ಥರ ಒಂದಷ್ಟು 5 kg ಬನಾನ ನಾವು ನೀಟಾಗಿ ಚಾಪ್ ಮಾಡಿರೋದು ಹೀಗಿದೆ. ಅಂದರೆ ಒಂದು ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಿ ಆಲ್ರೆಡಿ ಫ್ರೈಯಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇನ್ನೊಂದಷ್ಟನ್ನು ಚಾಪ್ ಮಾಡ್ತಾ ಇದ್ದಾರೆ. ಸೊ ಎಣ್ಣೆಗೆ ಹಾಕಿದಾಗ ಈ ಥರ ನೀಟಾಗಿ ಆ ಯೆಲ್ಲೋ ಕಲರ್ ಬರುತ್ತೆ. ನನಗೆ ಐಡಿಯಾ ಇರಲಿಲ್ಲ, ಫಸ್ಟ್ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ ಅರಿಶಿನ ಪುಡಿನ ಹೆಂಗೆ ಹಾಕೋದು ಅನ್ನೋದೇ ಗೊತ್ತಿರಲಿಲ್ಲ, ಅಥವಾ ಬನಾನೇ ಯೆಲ್ಲೋ ಕಲರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಈ ಥರ ಮಾಡಬೇಕು. ಇದಾದಮೇಲೆ ಎಣ್ಣೆಯಿಂದ ಕರಿದ ತಕ್ಷಣ ಅದಕ್ಕೆ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿದ್ರೆ ಯಮ್ಮಿ ಬನಾನಾ ಚಿಪ್ಸ್ ಇಸ್ ರೆಡಿ ಟು ಈಟ್. ಆ್ಯಂಡ್ ಇದಕ್ಕೆ ನಾವು ಮೊದಲೇ ಹೇಳ್ದಂಗೆ ಫ್ರೆಶ್ ಅಂದರೆ ಫ್ರೆಶ್
ಆಯಿಲ್ನ ಯೂಸ್ ಮಾಡಿದ್ವಿ, ಕೋಕೋನಟ್ ಆಯಿಲ್. ಇದು ಒಂದು ಆಲ್ರೆಡಿ ಆಗೋಗಿದೆ. ಸೊ ಎರಡನೇ ಟೈಮ್ ನಾವು ಇವಾಗ ಬಿಡ್ತಾ ಇರೋದು ಎಣ್ಣೆಗೆ. ಸೊ ಈ ಥರ ಬಿಟ್ಟರೆ ಸಾಕು. ತುಂಬ ಅಂಟ್ಕೊಂಡಿದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿ ಬರಲ್ಲ. ಒಂದೊಂದೇ ಸಿಂಗಲಾಗಿ ಫ್ರೈ ಆಗ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಹೌ ವಿ ಡೂ. ಆ್ಯಂಡ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಬನಾನಾ ಚಿಪ್ಸ್ ಮಾಡಿದ್ರಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದ್ಯಾಟ್ ಐ ವಿಲ್ ಕ್ಲಿಯರ್ ಯುವರ್ ಆಲ್ ಡೌಟ್ಸ್. ಆ್ಯಂಡ್ ಟೇಸ್ಟ್ ಮಾತ್ರ ಕೊಬ್ಬರಿ ಎಣ್ಣೆಲ್ಲೇ ಮಾಡಿ ನೀವೇನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಇಟ್ ಲುಕ್ಸ್ ಯಮ್ಮಿ. ಆ್ಯಂಡ್ ಒನ್ ಮೋರ್ ಟಿಪ್ ಐ ವಾಂಟೆಡ್ ಟು ಗಿವ್. ತುಂಬ ಸಣ್ಣದಾಗಿ ಚಾಪ್ ಮಾಡಿ, ಆ ಟೇಸ್ಟ್ ತುಂಬಾ ಯಮ್ಮಿ ಆಗಿರುತ್ತೆ. ಆ್ಯಂಡ್ ಆ ಸಿಪ್ಪೆಯಿಂದ ಏನು ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಆ್ಯಂಡ್ ಇದರ ರೆಸಿಪಿನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ಸಿಪ್ಪೆನ ಫೈನಾಗಿ ಚಾಪ್ ಮಾಡಿಕೊಂಡು ಅಕ್ಕ ಇದರಿಂದ ಒಂದು ಪಲ್ಯನ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರ ಟೇಸ್ಟ್ ಹೇಗಿದೆ ಅಥವಾ ಅದರ ರೆಸಿಪಿ ಏನು ಅಂತ ಅಂದ್ಬಿಟ್ಟು ಇವತ್ತು ಬ್ಯುಸಿ ಇದ್ದೀವಿ. ಐ ಕುಡಂಟ್ ಕ್ಯಾಪ್ಚರ್. ನೆಕ್ಸ್ಟ್ ಟೈಮ್ ಪಕ್ಕ ಅದರ ರೆಸಿಪಿನ ಕ್ಯಾಪ್ಚರ್ ಮಾಡಿ ನಾನು ಮತ್ತೆ ವ್ಲಾಗಲ್ಲಿ ಹಾಕ್ತೀನಿ. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ. ಮಕ್ಕಳಿಗೆ ಒಳ್ಳೆ ಸ್ನ್ಯಾಕ್ಸ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಂಗಡಿಯಿಂದ ತಂದು ಹಾಕೋದಕ್ಕಿಂತ ನಾವೇ ಮನೇಲಿ ಪ್ರಿಪೇರ್ ಮಾಡಿರೋದು ದಿ ಬೆಸ್ಟ್ ಆಪ್ಷನ್. ಸೊ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.